ಅವ್ರು ಏನ್ ಹಂಗ ಕಡಿಮೆ ಮಾಡೋದು ನೀವು ಅಟ್ಲೀಸ್ಟ್ ನೀವು ತಗೊಂಡಿದ್ರೆ ಗೊತ್ತಿತ್ತಲ್ಲ ಎಷ್ಟು ನಾವು ತಗೊಂಡು ಮೀನಿಂಗ್ ಆಫ್ ನಾನೇ ಹೇಳ್ತೇನೆ ಬಟ್ ನೀವು ತಗೊಂಡಿದ್ರೆ ಸಾಲ ಎಷ್ಟು ಗೊತ್ತಿತ್ತಲ್ಲ ನೀವು ಎಷ್ಟಿತ್ತು ನಾವು ಫಿಗರ್ ಹಾಕಿವಿ ಬಟ್ ಅವ್ರಿಗೆ ಗೊತ್ತಿರುತ್ತಲ್ಲ ಸಾಲ ಎಷ್ಟು ತಗೊಂಡಿವ್ರಿ ಅವ್ರು ಗೊತ್ತಿರೋದು ಅವ್ರ ಕಂಪ್ನಿ ಅವಶ್ಯಕತೆ ಇಲ್ಲ ನಿಮ್ದು ಮುಂದೆ ಹೊಸ ಪ್ರಶ್ನೆ ಇಲ್ಲ ಬಿಡ್ರಿ ಇಲ್ಲ ಕುಂದ್ರೆ ಹೊರಗೆ ಹೋಗ್ಬೇಡ್ರಿ ಹೊರಗೆ ಹೋಗ್ಬೇಡ್ರಿ ಅವ್ರ ಹೊರಗೆ ಹೋಗ್ಬೇಡ್ರಿ ನೀವು ಬರ್ರಿ ಇಲ್ದಾರ ಹೋಗ್ಬೇಡ್ರಿ ಇಲ್ದಾರ ಅಟ್ಟಾಕ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಹೋಗ ಎಷ್ಟು ಅಮೌಂಟ್ ಕಟ್ಬೇಕಾಗಿತ್ತು ಏನ್ ಮಾಡಿದ್ರು ಏನ್ ಸಮಸ್ಯೆ ಅದು ಇವತ್ತಿನ ಒಂದು ಯೂನಿಯನ್ ಬ್ಯಾಂಕ್ ಒಂದು 8 ವರ್ಷದಿಂದ ಅಥವಾ ಅದಕ್ಕೆ ಅವ್ರ ಕೈಯಲ್ಲಿ ತುಂಬಕ್ಕಾಗಿದ್ದಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಯೂನಿಯನ್ ಬ್ಯಾಂಕ್ ಇವತ್ತ ಒಂದು ನೋಟಿಸ್ ತೆಗೆದ್ರು ನಿಮ್ಮದು OTS ಸ್ಕೀಮ್ ಒಳಗ ಈ ಡೇಟಿಗೆ 3,20,000 ಕಟ್ಟಿದ್ವಿ ಇನ್ನು 8 ಲಕ್ಷ ಇತ್ತು OTS ಬಂದಿರೋದು 2,67,000 ರೂಪಾಯಿ OTS ಬಂದಿದೆ ಬಿಡ್ತಾವೆ ಅಂತ ಹೇಳಿದ್ರೆ ಇದ್ರೊಳಗ ಇದು ಮಿಸ್ಟೇಕ್ ಆಗೈತೆ ಅಂತಾರ ಸಹಿ ಡೇಟ್ ಅಕೌಂಟ್ ನಂಬರ್ ಯಾವ್ದು ಮಿಸ್ಟೇಕ್ ಇಲ್ಲ ಇದು ಅಕೌಂಟ್ ಅಮೌಂಟ್ ಮಾತ್ರ ಮಿಸ್ಟೇಕ್ ಆಗೈತೆ ಅಂತ ಎಲ್ಲಾ ರೈತರಿಗೆ ಕಟ್ಟಾಕ್ ಬಂದಾಗ ಅವ್ರು ಹೇಳ್ತಾರ ಇದು ಬೈ ಮಿಸ್ಟೇಕ್ ಆಗೈತಿ ಇದು ಹಿಂಗ್ ಬರಲ್ಲ ಈ ಮೂಲ ಅಮೌಂಟ್ ಇಂದ ಮೇಲೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರಲ್ಲ ಲೆಕ್ಕಕ್ಕೆ ಬಂದಾರ ಇದನ್ನ OTS ನೋಟಿಸ್ ಕಟ್ಟಿ ಅಂತ ಹೇಳ್ತಾರೆ ಅವ್ರ ಇವತ್ತು ಅಚೀವ್ ಮಾಡ್ತಾವ ಅಂತ ಹೇಳಿದ್ರು ಅವ್ರಾಗಿ ಇದಕ್ಕೆ ನ್ಯಾಯ ಅಂದ್ರೆ ನಮ್ಮ ತಿಳಿದ ಮಟ್ಟ ಕೇಳ್ಬೇಕಂದ್ರ ಇದನ್ನ ಕಟ್ಟಿಸಬೇಕು ಒಂದು ಇಲ್ಲ ಬ್ಯಾಂಕ್ ಬಂದ್ ಮಾಡ್ಕೊಂಡು ಹೋಗ್ಬೇಕು ಒಂದು ಬ್ಯಾಂಕ್ ಬಂದ್ ಮಾಡಿಬಿಟ್ರೆ ನಮ್ಮ ರೈತ ಸಾಲ ಕಟ್ಟೋದು ಮುಗೀತು ಅವ್ರ ಬ್ಯಾಂಕ್ ಹಿಡಿದೋದು ಮುಗೀತು ಇವು 2 ಮಾರ್ಗ ಬಿಟ್ಟು ಏನೈತೆ ಹೇಳ್ರಿ ಎಷ್ಟು ದಿನಕ್ಕಾಗೈತಿ ಈ ತರ ಅನ್ಯಾಯ ಇವತ್ತ ಕಡಿಮೆ ಅಂದ್ರೆ ತಗೊಂಡ್ಬಂದಾರ ಈಗ ಇವರು NPA ಸಾಲದಿಂದ ಮುಕ್ತಿಗೊಳಿಸುವ ಸುವರ್ಣ ಅವಕಾಶ ಅಂತೇಳಿ ನಮ್ಗೊಂದು ನೋಟಿಸ್ ಕೊಟ್ಟಾರ ಇದ್ರಾಗ ಒಬ್ಬ ಮನುಷ್ಯ ಅಂತ ಕಡಿಮೆ ಅಂದ್ರೆ 3 ಲಕ್ಷ ರೂಪಾಯಿ ಸಾಲ ಐತಿ ಇನ್ನೂ ಇದ್ರಾಗ ಬಂದ್ರೆ 10% 5% ಬಿಟ್ಟು ಕಟ್ಟಿಸಂತೀವಿ ಇಷ್ಟು ಕಟ್ಟಿಸಂತೀವಿ ಬರ್ರಿ ಅಂತೇಳಿ ನೋಟಿಸ್ ಕೊಟ್ಟಾರ ಇಲ್ಲಿ ಬಂದಿಂದ ಏನ್ ಮಾಡಾಕ್ತಾರ ಇದ್ರ 3 ಪಟ್ಟು ಕಟ್ಟಿಷನ್ ಆಗತ್ತಾರ ಈಗ 3 ಲಕ್ಷ ರೂಪಾಯಿ ಸಾಲ ಇತ್ತು ಅಂದ್ರೆ 8 ಲಕ್ಷ 9 ಲಕ್ಷ ಕಟ್ರಿ ಅಂತ ಹೇಳಕತ್ತಾರ ಇದು ಬ್ಯಾಂಕ್ನವರು ರೈತರಿಗೆ ನಿರಂತರವಾಗಿ ಹೀಗೆ ಮೋಸ ಮಾಡ್ತಾರ ನೋಟಿಸ್ ನಲ್ಲಿ ಇರೋದ ಒಂದ್ ಬೇರೆ ನೋಟಿಸ್ ಕಳಿಸಿಂದ ಇಲ್ಲಿ ಬ್ಯಾಂಕ್ ಬಂದಿಂದ ತುಂಬಿಸಿದ ಒಂದ್ ಬೇರೆ ಮಾಡಾಕ್ತಾರ ನಮ್ದು ಒಂದೇ ಉದ್ದೇಶ ಇವ್ರಿಗೆ ಹೇಳ್ಬೇಕಾದ್ರೆ ಈ ನೋಟಿಸ್ನಾಗ ಎಷ್ಟೈತಿ ಇದ್ರಾಗ ಇನ್ನೂ 10% 20% ಕಡಿಮೆ ಮಾಡ್ಕೊಂಡು ನೀವು ಸಾಲ ಕಟ್ಟಿಸಬೇಕು ಇಲ್ಲ ಅಂತಂದ್ರೆ ನೀವು ರೈತರಿಗೆ ಪದೇ ಹಿಂಗ್ ಮೋಸ ಮಾಡ್ಕೊಂಡ್ ತಗೊಂಡ್ರೆ ನಮ್ ಕಡೆಯಿಂದ ಸಹಿಸಕ್ಕಾಗಲ್ಲ. ನೀವು ಎಷ್ಟು ತಗೊಂಡ್ರಿ ಸಾಲ? ನಾವು ಗೊಂಜಾಳದಾಗ ಈ ನೋಟಿಸ್ ಒಳಗ 2 ಲಕ್ಷ ನೀವು ತಗೊಂಡಿ ಸಾಲ ಎಷ್ಟು ಸಾಲ ತುಂಬಿಕೆರಿ ಅಂತ ಹೇಳ್ಯಾರ OTSಗೆ ಅಂತ ಇದ್ರಾಗ ಒಂದೊಂದು ನೋಟಿಸ್ನಾಗ ಕಡಿಮೆ ಅಂದ್ರೆ 2 ಲಕ್ಷ 3 ಲಕ್ಷ ಹಿಂಗ್ ತುಂಬ್ರಿ ಅಂತ ಹೇಳ್ಯಾರ. ಈಗ ಇಲ್ಲಿ ತುಂಬಾಕ್ ರೈತರು ಬಂದಾಗ 6 ಲಕ್ಷ ತುಂಬ್ರಿ 7 ಲಕ್ಷ ತುಂಬ್ರಿ ಅಂತ 1 to ಡಬಲ್ ಹೇಳಕತ್ತಾರ. ಇದರಿಂದ ರೈತರಿಗೆ ಮೋಸ ಮಾಡ್ತಾ ಇದಾರ. ಯೂನಿಯನ್ ಬ್ಯಾಂಕ್ನವರು ಪದೇ ಹಿಂಗ್ ಮಾಡೋದ್ರಿಂದ ರೈತರಿಗೆ ಬಹಳ ಅನ್ಯಾಯ ಆಗ್ತೈತಿ. ಇದೇ ಯೂನಿಯನ್ ಬ್ಯಾಂಕ್ ಕಬ್ಬೂರು ಬ್ಯಾಂಕ್ ಬ್ರಾಂಚ್ ಇತ್ತು, ಅಲ್ಲಿ ನಂದು OTS ಆಗೈತಿ. ಅಲ್ಲಿ ಬಹಳ ಕಡಿಮೆ ಪ್ರಮಾಣದಾಗ 10%, 15%, 20% ತುಂಬಿಸ್ಯಾರ. ಇಲ್ಲಿ ಯಾಕೆ ಹೆಂಗ್ ಮೋಸ ಮಾಡಕತ್ತಾರ ರೈತರಿಗೆ? ಇದು ಹಾವೇರಿ ತಾಲೂಕು, ಈ ಮೇನ್ ಬ್ರಾಂಚ್ ಇದು ಹೌದಾ. ಇಲ್ಲಿಂದ ಎಲ್ಲಾ ಹಳ್ಳಿಗಳಿಂದ ರೈತರು ಇಲ್ಲಿ ಅದಾರ. ಇವ್ರಿಗೆ ಈ ನೋಟಿಸ್ನಾಗ ಏನ್ ಕಳಿಸ್ಯಾರ ಅಷ್ಟ ಅಮೌಂಟ್ಗೆ ಇನ್ನೂ 10% 20% ಕಡಿಮೆ ಮಾಡಿ ತುಂಬಿಕಬೇಕು. ಇವ್ರು ನೋಟಿಸ್ ಕೊಡಬೇಕಾದ್ರೆ ರೈತರ ಮನೆಗೆ ಬಂದಾಗ ಅದನ್ನ ಹೇಳ್ಯಾರ, ಇದ್ರಾಗ ನೋಟಿಸ್ ಇಷ್ಟ ಅಮೌಂಟ್ ಐತಿ, ಇದ್ರಾಗ ಇನ್ನೂ ಅಲ್ಲಿ ನೀವು ಬಂದ್ರೆ ಅಂದ್ರೆ ಇನ್ನೂ ಒಂದು 10% 5% ಕಡಿಮೆ ಆಕೈತೆ ಅಂತ ಹೇಳ್ಯಾರ. ಆ ಪ್ರಕಾರ ನಮ್ಗೆ ಯೂನಿಯನ್ ಬ್ಯಾಂಕ್ನವರು ಈ ಕಡಿಮೆ ಅಮೌಂಟ್ ಈಗ ನೋಟಿಸ್ನಾಗ ಎಷ್ಟೈತೆ ಅಷ್ಟೇ ತುಂಬಿಸಬೇಕು. ಇದಕ್ಕಿಂತ ಹೆಚ್ಚಿಗೆ ರೈತರು ತುಂಬಕ್ಕಾಗಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ರು.